ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ನಿಮಗೆ ಬೇಳೆ ಮತ್ತು ತರಕಾರಿ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ ಮೊದಲಿಗೆ ಇಂಗ್ರೀಡಿಯೆಂಟ್ಸ್ ಸ್ಕಿಪ್ ಆಗಿದೆ, ಅದನ್ನು ಹೇಳ್ತೀನಿ ಏನೇನು ಹಾಕಿದ್ದೀನಿ ಅಂತ. ಒಂದು ಸಣ್ಣದಾಗಿ ಹಚ್ಚಿರುವಂಥ ಈರುಳ್ಳಿ, ಒಂದು 4 ಒಣಮೆಣಸಿನ್ಕಾಯಿ, ಒಂದು 5ರಿಂದ 10 ಕರಿಬೇವು ಎಲೆ, ಹಾಗೆ ಒಂದು ಟೊಮೆಟೊ ಹಾಕ್ಕೊಂಡಿದ್ದೀನಿ. ಟೊಮೆಟೊ ಸಾಕಾಗಲ್ಲ, ಮತ್ತೊಮ್ಮೆ ಟೊಮೆಟೊ ಕಟ್ ಮಾಡ್ಕೊತೀನಿ. ಹಾಗೆ ಜೀರಿಗೆ, ಹಾಗೆ ಕರಿಬೇವು ಮತ್ತು ಸಾಸಿವೆ, 1-2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಚಿಟಿಕೆ ಅರಿಶಿನ ಹಾಕಿದ್ದೀನಿ. ಟೊಮೊಟೊ ಒಂದು ಸೇರಿಸಿ ಹೀಗೆ ಬಾಡಿಸ್ತಾಯಿದ್ದೀನಿ ನೋಡಿ. ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ. ಮೊದಲಿಗೆ ಕುಕ್ಕರ್ ಇಟ್ಟು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಬಿಸಿ ಆಗಿದೆ. ಈಗ ಫ್ಲೇಮ್ ಕಮ್ಮಿ ಮಾಡ್ಕೊಂಡಿದ್ದೀನಿ ನೋಡಿ. ಈ ರೀತಿ ಬೇಳೆ ಸಾಂಬಾರಿಗೆ ಒಗ್ಗರಣೆ ಹಾಕ್ಕೋಬೇಕು. ಕುಕ್ಕರಲ್ಲಿ ಮಾಡ್ತೀನಿ ಅಂತ ಹೇಳಿದ್ರೆ ಈ ರೀತಿ ಎಲ್ಲ ಒಗ್ಗರಣೆ ಹಾಕಿದ ನಂತರ ಒಂದು 5ರಿಂದ 10 ನಿಮಿಷ ಅದನ್ನು ಚಿಟಿಕೆ ಉಪ್ಪು ಹಾಕಿ ಸ್ವಲ್ಪ ಬೇಯಿಸ್ಕೋಬೇಕು. ಯಾವ ರೀತಿ ಅಂದರೆ ಬ್ರೌನ್ ಕಲರ್ ಬರೋ ತನಕ. ಟೊಮೆಟೊ ಹಣ್ಣು ಸಾಕಾಗಲಿಲ್ಲ, ಅದರಿಂದ ಒಂದು 2 ಟೊಮೆಟೊ ಹೆಚ್ಚಿಗೆ ಹೆಚ್ಕೊತಾ ಇದ್ದೀನಿ. ವಿಡಿಯೋ ಮಾಡಬೇಕಂತ ಯಾವುದೇ ತಯಾರಿ ಮಾಡ್ಕೊಂಡಿರಲಿಲ್ಲ, ಆದ್ರೂ ಮಾಡೋಣ ಅಂತ ಅನಿಸ್ತು, ಅದಕ್ಕೆ ಮಾಡ್ತಾಯಿದ್ದೀನಿ ನೋಡಿ. ಹೀಗೆ ಒಗ್ಗರಣೆ ಹಾಕ್ಕೊಂಡು ನಂತರ ಅದಕ್ಕೆ ಟೊಮೆಟೊ ಸೇರಿಸ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನೋಡಿ. ಈಗ ಟೊಮೆಟೊ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಹುಳಿ ಟೊಮೆಟೊ ತೊಗೊಂಡಿದ್ದೀನಿ. ಮೊದಲು ಒಂದು ಟೊಮೆಟೊ ಹಾಕಿದೆ, ಈಗ ಒಂದು 3 ಟೊಮೆಟೊ ತೊಗೊಂಡಿದ್ದೀನಿ. ಒಟ್ಟು 4 ಹುಳಿ ಟೊಮೆಟೊ ಹಾಕ್ತಾಯಿದ್ದೀನಿ. ಇದು ಹಾಕೋಕ್ಕಿಂತ ಮೊದಲೇ ಈ ಟೊಮೆಟೊ ಎಲ್ಲನೂ ಚೆನ್ನಾಗಿ ತೊಳೆದು ಶುಚಿಯಾಗಿ ಇಟ್ಕೊಂಡು ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಈಗ ಟೊಮೆಟೊ ಹಾಕಿದ ನಂತರ ಸ್ಟೌವಿಂದ ಈ ರೀತಿ ಬಳಸ್ಕೊಬೇಕು. ಟೊಮೆಟೊ ಬಿಸಿಯಾಗಿ ಸ್ವಲ್ಪ ಮೃದು ಆಗೋ ತನಕ. ಇವಾಗ ನೋಡಿ, 1 ಟೇಬಲ್ ಸ್ಪೂನಷ್ಟು ತೊಗರಿಬೇಳೆ ಹಾಕ್ತಾಯಿದ್ದೀನಿ. ನೋಡಿ, 1 ಟೇಬಲ್ ಸ್ಪೂನಷ್ಟು ಅವರೆಬೇಳೆ ಹಾಕ್ತಾಯಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ಹೆಸರು ಕಾಳು. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಸ್ನೇಹಿತರೆ, ಇಷ್ಟೇ ಹಾಕಬೇಕು ಅಂತ ಏನಿಲ್ಲ. ನಾನಿಲ್ಲಿ 6 ಜನಕ್ಕೆ ಆಗೋಷ್ಟು ಸಾಂಬಾರು ಮಾಡ್ತಾಯಿದ್ದೀನಿ ನೋಡಿ. ಹೆಚ್ಕೊಂಡಿಟ್ಟಿರುವಂಥ ಬೀನ್ಸ್ ಇದು ನೀರಲ್ಲಿ ಚೆನ್ನಾಗಿ ತೊಳೆದು ಹಾಕ್ತಾಯಿದ್ದೀನಿ. ಒಂದು 1/4 kg ಅಷ್ಟಿದೆ ಬೀನ್ಸು. ಮೊದಲೇ ಬಿಡಿಸಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೆ, ಮತ್ತೊಮ್ಮೆ ತೊಳಿತಾಯಿದ್ದೀನಿ ನೋಡಿ. ತೊಳೆದು ಹಾಕ್ತಾಯಿದ್ದೀನಿ. ಯಾವುದೇ ಪದಾರ್ಥ ಆದ್ರೂ ಅಷ್ಟೇ ಮೊದಲು ಎಲ್ಲ ಕ್ಲೀನಾಗಿ ಇಟ್ಕೊಂಡು ತೊಳೆದು ನಂತರನೇ ಬಳಸೋದು ಸ್ನೇಹಿತರೆ. ಬಟ್ ವಿಡಿಯೋದಲ್ಲಿ ತೋರ್ಸೋಕ್ಕಾಗಿಲ್ಲ, ಸ್ಕಿಪ್ ಆಗಿದೆ, ದಯವಿಟ್ಟು ಕ್ಷಮಿಸಿ. ನೋಡಿ, ಕಾಯಿ ತುರಿ ಹಾಕ್ತಾಯಿದ್ದೀನಿ 2 ಟೇಬಲ್ ಸ್ಪೂನಷ್ಟು. ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ ನಂತರ ಅದಕ್ಕೆ ಬೇಕಾಗುವಷ್ಟು ಖಾರದ ಪುಡಿ, 1 ಅಳತೆ ನೀರು ಹಾಕ್ಕೊಂಡು ಅದಕ್ಕೆ 1 ಅಳತೆ ಖಾರದ ಪುಡಿ, ಬೇಳೆ ಸಾಂಬಾರು ಪುಡಿ ಹಾಕ್ಕೊಬೇಕು. ಪುಡಿನ ಹಾಗೆ ಹಾಕಿದ್ರೆ ಅದು ಗಂಟಾಗ್ಬಿಡುತ್ತೆ. ಒಂದು ಬಟ್ಲಲ್ಲಿ ಹಾಕ್ಕೊಂಡು ಅದಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು ಸಾಂಬಾರು ಪುಡಿನ ಹಾಕ್ಕೊಂಡು ಕಲಿಸ್ಕೊಬೇಕು. ಅದನ್ನು ಗಂಟೆಲ್ದಾಗೆ ನಾನಿಲ್ಲಿ 4 ಟೇಬಲ್ ಸ್ಪೂನಷ್ಟು ಬೇಳೆ ಸಾಂಬಾರು ಪುಡಿನ ಹಾಕ್ತಾಯಿದ್ದೀನಿ. ನಾವು ಮನೇಲೇ ಮಾಡಿ ಇಟ್ಕೊಂಡಿರ್ತೀವಿ ಅದನ್ನು ಮೊದಲೇ. 3 ತಿಂಗಳ ತನಕ ಆಗುತ್ತೆ, ಅಥವಾ 6 ತಿಂಗಳು 3 ತಿಂಗಳು ಇಷ್ಟಕ್ಕೆ ಆಗೋಷ್ಟು ಮಾಡ್ತೀನಿ ನೋಡಿ. ಈಗ ಗಂಟು ಹಾಕಿದಾಗೆ ಆ ಸಾಂಬಾರು ಪುಡಿನ 1 ಅಳತೆ ನೀರಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ. ಗಂಟೆಲ್ದಾಗೆ ಈಗ ಕುಕ್ಕರ್ ಒಳಗಡೆ ಹಾಕ್ತಾಯಿದ್ದೀನಿ. ಆ ಉಳ್ಕೊಂಡಿರೋ ಸಾಂಬಾರು ಪುಡಿಗೆ ಸ್ವಲ್ಪ ನೀರು ಹಾಕಿ ಮತ್ತೆ ಹಾಕ್ತೀನಿ ನೋಡಿ.
ನಿಮಗೆ ಎಷ್ಟು ಬೇಕು ಅಳತೆ ಸಾಂಬಾರು ಅಷ್ಟು ಮಾಡ್ಕೊಳ್ಳಿ. ತೀರಾ ತೆಳುಗೂ ಬೇಡ, ತೀರಾ ಗಟ್ಟಿನೂ ಬೇಡ, ಒಂದು ಅಳತೆಯಾಗಿ ಮಾಡ್ಕೊಳ್ಳಿ. ಏಕೆಂದರೆ ಈ ಬೇಳೆಗಳೆಲ್ಲ ಬೆಂದ ಮೇಲೆ ಮತ್ತೆ ಗಟ್ಟಿ ಆಗುತ್ತೆ ಸಾಂಬಾರು. ನೋಡಿ, ಈ ಅಳತೆಯಲ್ಲಿ ನಾನು ಮೊದಲು 2 ಹಾಕಿದೆ, ಇವಾಗ 1 ಮತ್ತೊಂದು 4 ಬಟ್ಲು ಹಾಕ್ತಾಯಿದ್ದೀನಿ. ನೋಡಿ, ನಾನು ಕೈಯಲ್ಲೇ ಅಳತೆ ಮಾಡ್ತೀನಿ. ಸಾಲ್ಟು 1 ಹಿಡಿ ಹಾಕಿದ್ರೆ ಸಾಕು, ಇದಕ್ಕೆ ರುಚಿಗೆ ತಕ್ಕಾಗಿರುತ್ತೆ. ನಿಮಗೆ ಹೇಗೆ ಬೇಕೋ ಹಾಗೆ ಸಾಲ್ಟ್ ಹಾಕ್ಬೋದು ರುಚಿನ. ನಾನು ಯಾವಾಗಲೂ ಕೈಯಲ್ಲೇ ಅಳತೆ ಮಾಡ್ತೀನಿ. ಹಾಗೆಯೇ ಇದೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ ನಂತರ ಈ ರೀತಿ ಒಂದ್ಸರಿ ಸೌಟಲ್ಲಿ ತಿರುವು ಹಾಕ್ಕೋಬೇಕು, ಅದೆಲ್ಲ ಮಿಕ್ಸ್ ಆಗುತ್ತೆ. ನಂತರ ಕುಕ್ಕರ್ನ ಮುಚ್ತಾ ಇದ್ದೀನಿ. ಕುಕ್ಕರ್ ಮುಚ್ಚಿಬಿಟ್ಟು ವಿಸಲ್ ಹಾಕ್ತಾಯಿದ್ದೀನಿ. ನಮ್ಮದು ಕುಕ್ಕರ್ ಕ್ಯಾಪ್ ಸ್ವಲ್ಪ ಲೂಸ್ ಆಗಿತ್ತು, ಅದನ್ನು ಟೈಟ್ ಮಾಡ್ತಾಯಿದ್ದೀನಿ. ನೋಡಿ, ಈ ರೀತಿ ವಿಸಲ್ ಹಾಕಿದ ನಂತರ ಒಂದು 10 ನಿಮಿಷ ದೊಡ್ಡ ಉರಿನಲ್ಲಿ ಬೇಯೋದಕ್ಕೆ ಬಿಡಬೇಕು. 10 ನಿಮಿಷಕ್ಕೆ ಇದು ಒಂದ್ಸರಿ ಸೀಟಿ ಬಂದರೆ ಸಾಕಾಗುತ್ತೆ, ಬೇಳೆ ಸಾಂಬಾರು ರೆಡಿಯಾಗಿರುತ್ತೆ. ನಾನು ಒಗ್ಗರಣೆ ಮೊದಲೇ ಹಾಕಿರೋದ್ರಿಂದ ಮತ್ತೆ ಏನು ಒಗ್ಗರಣೆ ಹಾಕಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಯಾರಾದರೂ ದಿಢೀರಂತ ಮನೆಗೆ ನೆಂಟರು ಅಥವಾ ಸ್ನೇಹಿತರು ಯಾರಾದರೂ ಬಂದಾಗ ಏನು ಸಾಂಬಾರು ಮಾಡೋದು ಎಲ್ಲ ಮಾಡೋದಕ್ಕೆ ಲೇಟ್ ಆಗುತ್ತೆ ಅಂದಾಗ ಕುಕ್ಕರಲ್ಲಿ ಹೀಗೆ ಮಾಡಿದ್ರೆ ಒಂದು ಅರ್ಧದಿಂದ 3/4 ಗಂಟೆಯಲ್ಲಿ ಸಾಂಬಾರು ರೆಡಿ ಆಗುತ್ತೆ. ಒಂದು 30 ಮಿನಿಟ್ಸಲ್ಲೆಲ್ಲ ಸಾಂಬಾರು ರೆಡಿ ಆಗುತ್ತೆ. ನೋಡಿ, ಇವಾಗ ರೆಡಿಯಾಗಿದೆ. ತಣ್ಣಗಾದ್ಮೇಲೆ ಅದನ್ನು ಬಿಚ್ತಾ ಇದ್ದೀನಿ. ಬಿಸಿ ಇರಬೇಕಾದ್ರೆ ಓಪನ್ ಮಾಡಬೇಡಿ. ಯಾವಾಗಲೂ ಕುಕ್ಕರ್ ವಿಸಲ್ ಅದಾಗಿರೋದೆ ಅದ್ರದ್ದು ಏರು ಹೊರಗಡೆ ಹೋಗಬೇಕು ನಿಧಾನಕ್ಕೆ. ನಾವೇ ತೆಗೆದ್ರೆ ಒಳಗಡೆ ಇರೋ ಕಾಳು ತರಕಾರಿ ಬೇಯೋದಿಲ್ಲ, ಅದೇ ಹೋಗಬೇಕು. ಆಯಿತಾ? ಈ ರೀತಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ನೋಡಿ, ಬೇಳೆ ಸಾಂಬಾರು, ಬೇಳೆ ಬೀನ್ಸ್ ಸಾಂಬಾರು ತಯಾರಾಗಿದೆ. ಥ್ಯಾಂಕ್ ಯು ಫ್ರೆಂಡ್ಸ್, ನೀವು ನೋಡಿದ್ದಕ್ಕೆ. ನೀವೊಮ್ಮೆ ಟ್ರೈ ಮಾಡಿ.